ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರ. ಈ ಒಂದು ಪ್ರೆಸೆಂಟ್ ಕ್ಲಾಸಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಈ ಒಂದು ಪ್ರೆಸೆಂಟ್ ವಿಡಿಯೋ ಕ್ಲಾಸ್ನ ಯಾಕೆ ನೋಡ್ಬೇಕು ಅನ್ನೋ ಒಂದು ಪ್ರಶ್ನೆ ನಿಮ್ಮ ಮೈಂಡ್ ನಲ್ಲಿ ಬಂದ್ರೆ ಅದಕ್ಕೆ ಉತ್ತರ 5 ಮಾರ್ಕ್ಗೆ ಸಂಬಂಧಪಟ್ಟ ಹಾಗೆ ಒಂದು ಚಾಪ್ಟರ್, ಅದರಲ್ಲೂ ಡಿಫ್ರೆನ್ಶಿಯೇಷನ್. ಓಕೆ, ಅಂದ್ರೆ 5 ಮಾರ್ಕಿಗೆ ಡಿಫ್ರೆನ್ಶಿಯೇಷನ್ ಮೇಲೆ ಬರ್ತಕ್ಕಂಥ ಪ್ರಾಬ್ಲಮ್ಸ್ಗಳನ್ನ ಸಂಪೂರ್ಣವಾಗಿ ಸ್ಟಡಿ ಮಾಡೋಣ. ಅದಕ್ಕೋಸ್ಕರ ನೀವು ಈ ವಿಡಿಯೋ ಕ್ಲಾಸ್ನ ಕಂಪ್ಲೀಟ್ ಆಗಿ ನೋಡ್ಬೇಕಾಗುತ್ತೆ. ಓಕೆ, ಟೈಮ್ ವೇಸ್ಟ್ ಮಾಡ್ತಾನೆ ನಾವು ಪ್ರಾಬ್ಲಮ್ಸ್ ಎಂಟ್ರಿ ಆಗೋಣ. ಸೊ ನೋಡಿ, ಪಾರ್ಟ್ ಡಿ ಗೆ ಸಂಬಂಧಪಟ್ಟಾಗೆ ನಾವು ಸ್ಟಡಿ ಮಾಡ್ತಾ ಇದೀವಿ. ಪಾರ್ಟ್ ಡಿ ಅಂದ್ರೆ ಓನ್ಲಿ 5 ಮಾರ್ಕಿಗೆ ಕೇಳ್ತಕ್ಕಂತ ಒಂದು ಏರಿಯಾ. ಕ್ವಶನ್ ಪೇಪರ್ ಒಂದು ಫಾರ್ಮೆಟ್ ನಲ್ಲಿ 10 ಕ್ವಶನ್ಸ್ ಇರುತ್ತೆ. ನಾವು 6 ಕ್ವಶನ್ ನ ಅಟೆಂಡ್ ಮಾಡಬೇಕು. ಸೊ ಪ್ರೀವಿಯಸ್ ನಾವು ಆಲ್ರೆಡಿ ಕಲ್ತಿದೀವಿ 3 ಡೈಮೆನ್ಷನಲ್ ಜಿಯೋಮೆಟ್ರಿ. ಓಕೆ, ಮತ್ತೆ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್, ಮತ್ತೆ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್. ಸೊ ಈಗ ಈ ಪ್ರೆಸೆಂಟ್ ಕ್ಲಾಸ್ ನಲ್ಲಿ ನಾವು ಡಿಫ್ರೆನ್ಶಿಯೇಷನ್ ಮೇಲೆ ಸ್ಟಡಿ ಮಾಡೋಣ. ಸೊ ಯೂಶಲಿ ಡಿಫ್ರೆನ್ಶಿಯೇಷನ್ ಮೇಲೆ 5 ಮಾರ್ಕ್ ಪ್ರಾಬ್ಲಮ್ ಯಾವ ರೀತಿ ಇರುತ್ತೆ ಅಂದ್ರೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಮೇಲೆ ಇರುತ್ತೆ. ಸೊ ಅಲ್ಲಿಗೆ ನಾವು 4 ಕ್ವಶನ್ಸ್ ಗ್ಯಾರಂಟಿ ಮಾಡ್ಕೊಂಡಂಗಾಗತ್ತೆ. ಸೊ 4 into 5 20 ಮಾರ್ಕ್ಸ್ ನಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಓಕೆ, ಇದು ನನ್ನ ಪರ್ಸನಲ್ ಸಲಹೆ. ಮೊದಲನೇ ಕ್ವಶನ್ ಆಯ್ಕೆ 3D ಆಗಿರ್ಲಿ, ಸೆಕೆಂಡ್ ಒನ್ ರಿಲೇಷನ್ ಅಂಡ್ ಫಂಕ್ಷನ್, ಥರ್ಡ್ ಒನ್ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್, ಅಂಡ್ ಫೋರ್ತ್ ಒನ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಓಕೆ, ಒಂದು ಕ್ವಶನ್ ಅಬ್ಸರ್ವ್ ಮಾಡಿ. ಏನಿದೆ, if y is equal to tan inverse of x whole square, then show that x square plus 1 whole square into y2 plus 2x into x square plus 1 into y1 equal to 2. ನೋಡಿ, ಇಲ್ಲೊಂದು ಫಂಕ್ಷನ್ ಅಥವಾ ಒಂದು ಫಂಕ್ಷನ್ ಕೊಟ್ಟಿದ್ದಾರೆ, ಮತ್ತೆ ಈ ಈಕ್ವೇಶನ್ ಗೆ ಸ್ಯಾಟಿಸ್ಫೈ ಆಗುತ್ತೆ ಅಂತ ನಾವು ಪ್ರೂವ್ ಮಾಡಬೇಕಾಗಿದೆ. ಈ ಶೋ ದಟ್ ಕೇಸ್ ನ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ y1 ಮತ್ತೆ y2 ಅಂತ ಇದೆ. ಸೊ y1 means first order derivative, y2 means second order derivative. ಅಂದ್ರೆ 1 time differentiation, 2 time differentiation. ಅದಕ್ಕೋಸ್ಕರ ನಾವು ಈ 5 ಮಾರ್ಕಿಗೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಅಂತ ಮೆನ್ಷನ್ ಮಾಡಬೇಕು. ಅಂದ್ರೆ ಈ ಗಿವನ್ ಫಂಕ್ಷನ್ ನ 2 ಟೈಮ್ ಡಿಫ್ರೆನ್ಶಿಯೇಟ್ ಮಾಡಲೇಬೇಕಾಗ್ತದೆ. ಓಕೆನಾ? ಈ ಒಂದು ಕ್ವಶನ್ ಅಬ್ಸರ್ವ್ ಮಾಡಿ. ಸಪ್ಲಿಮೆಂಟರಿ 2015, ಮಾರ್ಚ್ 2017, ಮಾರ್ಚ್ 2018 ಮತ್ತೆ ಮಾರ್ಚ್ 2020 ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್. ಸೊಲ್ಯೂಷನ್ ಫಸ್ಟ್ ಏನ್ ಮಾಡ್ಬೇಕಪ್ಪ ನಾವು ಅಂದ್ರೆ ಗಿವನ್ ಫಂಕ್ಷನ್ ನ ಬರ್ಕೊಳ್ಬೇಕು. ಸೊ ಹಿಯರ್ ಗಿವನ್ ಫಂಕ್ಷನ್ is y is equal to tan inverse of x whole square. Okay, y is equal to tan inverse of x whole square. ಈಗ ಏನ್ ಮಾಡ್ಬೇಕು, 1 time differentiation, differentiating with respect to x. ಸೊ LHS ಏನಾಗುತ್ತೆ,
y1. ಸೊ ನೋಡಿ ಇಲ್ಲಿ ನಾವು y1 ಅಂತಾನೆ ಯಾಕೆ ತಗೊಂಡಿವಿ ಅಂದ್ರೆ ಶೋ ದಟ್ ಕೇಸ್ ನಲ್ಲಿ y1 ಅಂತ ಮೆನ್ಷನ್ ಆಗಿದೆ. ಹಾಗಾಗಿ y1 means dy by dx equals as it is tan inverse of x whole square. ಅಂದ್ರೆ ಇದು ಫಂಕ್ಷನ್ ಆಫ್ ಫಂಕ್ಷನ್ ಆಗಿದೆ. ಫಸ್ಟ್ ಫಂಕ್ಷನ್ ಯಾವುದು ಅಂದ್ರೆ ನಾವು ಪವರ್ ಗೆ ಪ್ರಿಫರೆನ್ಸ್ ಕೊಡಬೇಕು. ವಿ ನೋ ದಟ್ ಡಿಫರೆನ್ಶಿಯೇಷನ್ ಆಫ್ x to the power n is n into x to the power n minus 1. ಇದು ನಮಗೆ ಗೊತ್ತಿರೋ. ಅದೇ ರೀತಿ ಡಿಫರೆನ್ಶಿಯೇಷನ್ ಆಫ್ x ಸ್ಕ್ವೇರ್ ಅಂದ್ರೆ 2x. ಹಾಗಾಗಿ ಇಲ್ಲಿ tan inverse of x whole square ಅಂದ್ರೆ ನಾವು ಫಸ್ಟ್ ಪ್ರಿಫರೆನ್ಸ್ ಪವರ್ ಗೆ ಕೊಡಬೇಕು. ಈಗ ಹೇಗೆ x ಸ್ಕ್ವೇರ್ ಇದ್ರೆ 2x ಅಂತ ಬರೀತೀವಲ್ಲ ಅದೇ ರೀತಿ 2 tan inverse of x. ಅರ್ಥ ಆಯ್ತು? tan inverse of x whole square ಅಂದ್ರೆ ಏನಾಗುತ್ತೆ 2 tan inverse of x. ಸೊ ಪವರ್ ಇಸ್ ಓವರ್. ಸೊ ನೆಕ್ಸ್ಟ್ ನಾವು ವಿದಿನ್ ದ ಪವರ್ ಏನಿದೆ ಆ ಒಂದು ಫಂಕ್ಷನ್ ನಾವು ಡಿಫರೆನ್ಶಿಯೇಟ್ ಮಾಡಬೇಕಾಗುತ್ತೆ. ಇಲ್ಲಿ tan inverse of x ಅಂತ ಇದೆ. You know that differentiation of tan inverse of x is 1 divided by 1 plus x square. ಸೊ ನೆಕ್ಸ್ಟ್ ಸ್ಟೆಪ್ ಬಹಳ ಇಂಪಾರ್ಟೆಂಟ್. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ ನಾವು. ಅಂದ್ರೆ ಈ 1 plus x square ನ LHS ಗೆ ನಾವು ಶಿಫ್ಟ್ ಮಾಡ್ತೀವಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂತ ಕರಿತೀವಿ. ನೋಡಿ LHS ಗೆ ಶಿಫ್ಟ್ ಆದ ತಕ್ಷಣ ವಿತಿನ್ ದ ಓಪನ್ ಇಂಟರ್ವಲ್ ನಾವು ಬರೆದಿದ್ದೀವಿ. ಬಿ ಕೇರ್ಫುಲ್. ಇಂಟು y1 ಈಕ್ವಲ್ಸ್ ನೋಡಿ 2 tan inverse of x. ಸ್ಪಾಟ್ ಲೈಟ್ ನ ದಯವಿಟ್ಟು ಫಾಲೋ ಮಾಡಿ. ಸೊ ಈಗ ನೋಡಿ ಒಂದು ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀವಿ. ಈಗ ಒನ್ಸ್ ಅಗೇನ್ ಡಿಫ್ರೆನ್ಶಿಯೇಟ್ ಮಾಡೋಣ. ಡಿಫ್ರೆನ್ಶಿಯೇಟಿಂಗ್ ಅಗೇನ್ with respect to x. Differentiating again with respect to x. LHS ನ ಅಬ್ಸರ್ವ್ ಮಾಡಿ. ಪ್ರಾಡಕ್ಟ್ ಆಫ್ ಟೂ ಫಂಕ್ಷನ್ ಇದೆ. ಪ್ರಾಡಕ್ಟ್ ರೂಲ್ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಪ್ರಾಡಕ್ಟ್ ರೂಲ್ ಅಂದ್ರೆ ನಿಮಗೆ ಗೊತ್ತಿದೆ. ಫಸ್ಟ್ ಫಂಕ್ಷನ್ ಆಗೇ ಇರುತ್ತೆ ಡಿಫ್ರೆನ್ಶಿಯೇಷನ್ ಆಫ್ ಸೆಕೆಂಡ್, ಮತ್ತೆ ಸೆಕೆಂಡ್ ಫಂಕ್ಷನ್ ಆಗೇ ಇರುತ್ತೆ ಡಿಫ್ರೆನ್ಶಿಯೇಷನ್ ಆಫ್ ಫಸ್ಟ್. ಅಬ್ಸರ್ವ್ ಮಾಡಿ ಇಲ್ಲಿ 1 plus x square ನಾವು ಫಸ್ಟ್ ಫಂಕ್ಷನ್ ಆಗಿ ತಗೊಳ್ಳೋಣ. y1 ನ ಸೆಕೆಂಡ್ ಫಂಕ್ಷನ್ ಆಗಿ ತಗೊಳ್ಳೋಣ. So 1 plus x square as it is, differentiation of y1 becomes y2. ಯಾಕೆಂದ್ರೆ ಫಸ್ಟ್ ಆರ್ಡರ್ ಡೆರಿವೇಟಿವ್ ನ ಒನ್ಸ್ ಅಗೇನ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಪ್ಲಸ್ ಸೆಕೆಂಡ್ ಫಂಕ್ಷನ್ y1 as it is, differentiation of 1 plus x square. 1 ಅಂದ್ರೆ ಕಾನ್ಸ್ಟೆಂಟ್, ಸೊ ಡಿಫ್ರೆನ್ಶಿಯೇಷನ್ ಆಫ್ ಎನಿ ಕಾನ್ಸ್ಟೆಂಟ್ is 0. x square ಅಂತ ಇದೆ, ಡಿಫ್ರೆನ್ಶಿಯೇಷನ್ ಆಫ್ x square is 2x. ಈಕ್ವಲ್ಸ್ as it is. ನೋಡಿ RHS ಏನಾಗಿದೆ ಅಂದ್ರೆ ಕಾನ್ಸ್ಟೆಂಟ್ ಇಂಟು ಫಂಕ್ಷನ್. ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಕಾನ್ಸ್ಟೆಂಟ್ ಹಾಗೆ ಇರುತ್ತೆ, ಡಿಫ್ರೆನ್ಶಿಯೇಷನ್ ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಸಾರಿ ಫಂಕ್ಷನ್ ನ. ಸೊ ಹಿಯರ್ ಫಂಕ್ಷನ್ ಇಸ್ tan inverse of x. ಸೊ ಡಿಫ್ರೆನ್ಶಿಯೇಷನ್ ಆಫ್ tan inverse of x is 1 divided by 1 plus x square. ಓಕೆ, ಈಗ ಏನ್ ಮಾಡಬೇಕು ಅಂದ್ರೆ ಈ ಕಂಪ್ಲೀಟ್ ಈಕ್ವೇಶನ್ ಗೆ ನಾವು ಜಸ್ಟ್ 1 plus x square ಇಂದ ಮಲ್ಟಿಪ್ಲೈ ಮಾಡೋಣ. ಅಥವಾ ಇದನ್ನ ಈ ಕಡೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂದ್ರೂ ಒಂದೇ ಮೀನಿಂಗ್. ಸೊ ಜಸ್ಟ್ ಮಲ್ಟಿಪ್ಲೈ ಅಂತಾನೆ ತಿಳ್ಕೊಳ್ಳಿ. ಈಗ ಏನ್ ಕಾಣಿಸ್ತಾ ಇದೆ ಈ ಈಕ್ವೇಶನ್ ಗೆ 1 plus x square ಇಂದ ಮಲ್ಟಿಪ್ಲೈ ಮಾಡೋಣ. ಏನಾಗುತ್ತೆ ಅವಾಗ ಆಲ್ರೆಡಿ ಇಲ್ಲೊಂದು 1 plus x square ಇದೆ. ಸೊ ಇಟ್ ಬಿಕಮ್ ಸ್ಕ್ವೇರ್. y2 ಹಾಗೆ ಇದೆ. ಸ್ಪಾಟ್ ಲೈಟ್ ನ ಫಾಲೋ ಮಾಡಿ. ಪ್ಲಸ್ ಹಾಗೆ ಇದೆ. ಸೊ 1 plus x square ಇಂದ ಮಲ್ಟಿಪ್ಲೈ ಮಾಡ್ತಿರೋದ್ರಿಂದ 1 plus x square ಇಲ್ಲಿ ಬರುತ್ತೆ. ಈ y1 2x ನ 2x y1 ಅಂತ ಬರ್ಕೊಂಡಿದ್ದೀವಿ. ಈಕ್ವಲ್ಸ್ ಹಾಗೆ ಇದೆ 2. ಇದು ಯಾಕೆ ಎಲ್ಲಿ ಹೋಯ್ತು ಅಂದ್ರೆ ಇದು ಕ್ಯಾನ್ಸಲ್ ಆಯ್ತು. ಯಾಕೆಂದ್ರೆ 1 plus x square ಇಂದ ಮಲ್ಟಿಪ್ಲೈ ಮಾಡಿರೋದ್ರಿಂದ. ಓಕೆ, ಸೊ ನೋಡಿ ಅವ್ರು ಏನ್ ಶೋ ದಟ್ ಅಂತ ಕೇಳಿದಾರೆ, ಅಲ್ಲಿಗೆ ನಾವು ರೀಚ್ ಆಗಿದ್ದೀವಿ. ಸೊ ಇಲ್ಲಿಗೆ ಇದು ಕಂಪ್ಲೀಟ್ ಆಯ್ತು. ಸೊ ನಮಗೆ 5 ಮಾರ್ಕ್ ಸಿಗುತ್ತೆ ಇಷ್ಟು ನಾವು ಪ್ರೆಸೆಂಟ್ ಮಾಡಿದ್ರೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಅಬ್ಸರ್ವ್ ಮಾಡಿ. ಇಲ್ಲೊಂದು ಸ್ಮಾಲ್ ಕರೆಕ್ಷನ್ ಆಗ್ಬೇಕಾಗಿದೆ. ಏನು ಅಂದ್ರೆ ಇದು ಪ್ಲಸ್ ಅಲ್ಲ ಮೈನಸ್. ಓಕೆ, if y is equal to 3 into e to the power 2x plus 2 into e to the power 3x, prove that y2 minus 5y1 plus 6 into y equal to 0. ಓಕೆ, ಇದು ನಾವು ಪ್ರೂವ್ ಮಾಡಬೇಕಾಗಿದೆ. ಓಕೆ, ಈ ಒಂದು ಕ್ವಶನ್ ಮಾರ್ಚ್ 2014 ನಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಒಂದು ಕ್ವಶನ್. ಓಕೆನಾ?
ಸೊಲ್ಯೂಷನ್. ಫಸ್ಟ್ ರೆಫರೆನ್ಸ್ ಏನೀಗ ಗಿವನ್ ಫಂಕ್ಷನ್ ನ ಬರ್ಕೊಳ್ಳೋದು. ಓಕೆ, ಗಿವನ್ ಫಂಕ್ಷನ್ ನ ಬರ್ಕೊಳ್ಳೋದು ನಮ್ಮ ಮೊದಲನೇ ಕೆಲಸ ಆಗಿರ್ಬೇಕು. ಬರ್ಕೊಂಡಿದ್ದೀವಿ. ಒನ್ ಟೈಮ್ ಡಿಫ್ರೆನ್ಶಿಯೇಷನ್, ಡಿಫ್ರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. LHS becomes y1, one time derivative equals as it is. ನೋಡಿ ಸ್ಪಾಟ್ಲೈಟ್ ನ ಫಾಲೋ ಮಾಡ್ತಾ ಇದೀರಲ್ಲ, ಇಲ್ಲಿ ನೋಡಿ ಇದು ಕಾನ್ಸ್ಟೆಂಟ್ ಇಂಟು ಫಂಕ್ಷನ್. ಸೊ ಕಾನ್ಸ್ಟೆಂಟ್ 3 as it is. ಫಂಕ್ಷನ್ ಏನಿದೆ e⁴ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಡಿಫ್ರೆನ್ಶಿಯೇಷನ್ ಆಫ್ e⁴ax is e⁴ax into a. Once again I repeat, differentiation of e⁴ax is equal to what? e⁴ax into a. ಹಾಗಾದ್ರೆ ಇಲ್ಲೇನಿದೆ in the place of a here 2. ಸೊ ಹಾಗಾಗಿ e⁴2x into 2 ಅಂತ ಆಗುತ್ತೆ. ಪ್ಲಸ್ 2 ಕಾನ್ಸ್ಟೆಂಟ್ as it is. once again e⁴3x. ನಾನು ಜಸ್ಟ್ ಫಾರ್ಮುಲಾ ನಿಮಗೆ ಹೇಳಿದ್ನಲ್ಲ, ಆ ಫಾರ್ಮುಲಾ ಅಪ್ಲೈ ಮಾಡೋಣ. e⁴3x into 3. ಓಕೆ, ಈಗ LHS as it is 3 into 2 6 e⁴2x plus 2 into 3 is 6 e⁴3x. once again differentiate ಮಾಡೋಣ. differentiating again with respect to x, LHS becomes y2 equals as it is. ನೋಡಿ ಕಾನ್ಸ್ಟೆಂಟ್ 6 as it is. e⁴2x ಅಂದ್ರೆ ಏನಾಗುತ್ತೆ? e⁴2x into 2. ಯಾಕೆಂದ್ರೆ ಡಿಫ್ರೆನ್ಶಿಯೇಷನ್ ಆಫ್ e⁴ax is e⁴ax into a. plus 6 constant as it is. e⁴3x is e⁴3x into 3. ಸೊ ನೀವು ಗಮನಿಸಬಹುದು, ಪ್ರೀವಿಯಸ್ ಕ್ವಶನ್ ಅಲ್ಲಿ 2 ಟೈಮ್ ಡಿಫ್ರೆನ್ಶಿಯೇಟ್ ಮಾಡಿದ ತಕ್ಷಣನೇ ಓಕೆ ಏನ್ ಸಿಕ್ತು ನಮಗೆ? ಶೋ ದಟ್ ಕೇಸ್ ರಿಟರ್ನ್ ಆಯ್ತು. ಬಟ್ ಇಲ್ಲಿ ಶೋ ದಟ್ ಕೇಸ್ ರಿಟರ್ನ್ ಆಗಿಲ್ಲ. ಅಂದ್ರೆ ಇದು ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. y2 ನೋಡಿ 6 into 2 is 12, 12 into e⁴2x plus 6 into 3 is 18 e⁴3x. ಅಂದ್ರೆ ಆ ಶೋ ದಟ್ ಕೇಸ್ ನ ನಾವು ತಗೊಳ್ಬೇಕಾಗತ್ತೆ. ಇಲ್ಲಿ LHS ಪಾರ್ಟ್ ತಗೊಳ್ಳೋಣ. LHS ಏನಿದೆ? y2 minus 5y1 plus 6 into y. y2 ಅಂದ್ರೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ as it is ನಾನು ಬರ್ಕೊಂಡಿದ್ದೀನಿ. ಮೈನಸ್ 5 ನೋಡಿ ಫಸ್ಟ್ ಆರ್ಡರ್ ಡೆರಿವೇಟಿವ್ ಬರ್ದಿದ್ದೀನಿ. ಬರೀಬೇಕಾದ್ರೆ ಬ್ರಾಕೆಟ್ ಬರ್ದಿದ್ದೀನಿ, ಬಹಳ ಎಚ್ಚರಿಕೆ ಅಂತ ಬರೀಬೇಕು ನೀವು ಸಹ. ಪ್ಲಸ್ 6 ಇಲ್ಲಿ y ಅಂದ್ರೆ ಗಿವನ್ ಫಂಕ್ಷನ್. ಸೊ ಗಿವನ್ ಫಂಕ್ಷನ್ ನ ಬರ್ದಿದ್ದೀನಿ. ಓಕೆ, ಇಂಟರ್ವಲ್ ನ ಬರ್ದಿರ್ತಕ್ಕಂಥದ್ನ ಗಮನಿಸಬೇಕು. ಸೊ ನೆಕ್ಸ್ಟ್ ನೋಡಿ minus 5 into 6 minus 30, minus into plus is minus, minus 5 into 6 is 30 e⁴3x plus 6 into 3 is 18 plus 6 into 2 is plus 12. So in the next step ಇಲ್ಲಿ 12 e⁴2x ಅಂತ ಇದೆ, ಇಲ್ಲಿ 18 e⁴2x ಅಂತ ಇದೆ. ಸ್ಪಾಟ್ಲೈಟ್ ನ ದಯವಿಟ್ಟು ಫಾಲೋ ಮಾಡಿ. ಇಟ್ ಬಿಕಮ್ಸ್ 30 e⁴2x. ಇಲ್ಲಿ 18 e⁴3x ಅಂತ ಇದೆ, ಇಲ್ಲಿ 12 e⁴3x ಅಂತ ಇದೆ. Addition of these two becomes 30 into e⁴3x. So remaining as it is carry ಮಾಡಿದ್ದೀನಿ. ನೋಡಿ 30 e⁴2x minus 30 e⁴2x get cancel. Okay, 30 e⁴2x and minus 30 e⁴2x get cancel. 30 e⁴3x minus 30 e⁴3x get cancel. Okay, ಹಾಗಾದ್ರೆ ರಿಮೈನಿಂಗ್ ಏನು ಉಳಿಯುತ್ತೆ? 0. ಸೊ 0 ಅಂದ್ರೆ ಏನು? RHS. ಯಾಕಂದ್ರೆ ಶೋ ದಟ್ ಕೇಸ್ ನಲ್ಲಿ RHS 0. ಸೊ ಅಲ್ಲಿಗೆ ಏನಾಯ್ತು? LHS ತಗೊಂಡ್ವಿ, RHS ನ ರೀಚ್ ಆದ್ವಿ. ಹಾಗಾದ್ರೆ ಕನ್ಕ್ಲೂಷನ್ ಏನ್ ಬರೋಣ? therefore y2 minus 5 into y1 plus 6 into y equal to 0. ಇದೇ ತಾನೇ ಅವ್ರು ಕೇಳಿದ್ದು? ಎಸ್. 2 ಟೈಮ್ ಡಿಫ್ರೆನ್ಶಿಯೇಟ್ ಮಾಡಿದ್ವಿ, ಈ ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಬ್ಯಾಲೆನ್ಸ್ ಆಗುತ್ತೆ ಅಂತ ಪ್ರೂವ್ ಮಾಡಿ. ಇಷ್ಟೇ. ಸೊ ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. ಎಸ್,
if y is equal to capital A into e to the power mx plus b into e to the power nx, show that d square y by dx square minus of m plus n into u by dx plus mn into y equal to 0. ಇದು ನಾವು ಪ್ರೂವ್ ಮಾಡಬೇಕಾಗಿರ್ತಕ್ಕಂಥದ್ದು. ಸೊ ಈ ಒಂದು ಕ್ವಶನ್ ನ ಮಾರ್ಚ್ 2015 ಮತ್ತೆ ಸಪ್ಲಿಮೆಂಟರಿ 2018 ಅಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್. ಓಕೆ, ಸೊ ಪ್ರೀವಿಯಸ್ ಏನ್ ಸಾಲ್ವ್ ಮಾಡಿದ್ವಿ ಸೇಮ್ ಆಸ್ ಇಟ್ ಇಸ್ ಅದೇ ಕ್ವಶನ್ ಇದೆ, ಬಟ್ ಅಲ್ಲಿ ಪರ್ಟಿಕ್ಯುಲರ್ ವ್ಯಾಲ್ಯೂಸ್ ಇದೆ, ಬಟ್ ಇಲ್ಲಿ ವ್ಯಾಲ್ಯೂ ಇಲ್ಲ, ಪರ್ಟಿಕ್ಯುಲರ್ ವ್ಯಾಲ್ಯೂ ಇಲ್ಲ, ಇನ್ ಜನರಲ್ ಇದೆ ನೋಡಿ, ಎ ಮತ್ತೆ ಎಂ ಅಂತ, ಸೊ ಈ ರೀತಿ ಬಿ ಮತ್ತೆ ಎನ್ ಅಂತ. ಓಕೆ, ಆದ್ರೂ ಸಹ ನಾವು ಸಾಲ್ವ್ ಮಾಡೋಣ. ಸೊ ಒನ್ಸ್ ಅಗೇನ್ ಆಸ್ ಇಟ್ ಈಸ್ ಗಿವನ್ ಫಂಕ್ಷನ್ ನ ನಾವು ಬರ್ಕೊಂಡಿದ್ದೀವಿ. ಸೊ ಡಿಫ್ರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನಾಗುತ್ತೆ, ಎಲ್ ಎಚ್ ಎಸ್ ಬಿಕಮ್ಸ್ ಡಿ ವೈ ಬೈ ಡಿ ಎಕ್ಸ್. ಸೊ ನೋಡಿ ಇಲ್ಲಿ ಯಾಕೆ ನಾವು ಡಿ ವೈ ಬೈ ಡಿ ಎಕ್ಸ್ ಅಂತ ಬರ್ಕೊಂಡ್ವಿ, ಯಾಕೆಂದ್ರೆ ಶೋ ದಟ್ ಕೇಸ್ ನಲ್ಲಿ ಡಿ ವೈ ಬೈ ಡಿ ಎಕ್ಸ್ ಅಂತ ಇರೋದ್ರಿಂದ ಈಕ್ವಲ್ಸ್ ಆಸ್ ಇಟ್ ಈಸ್. ನೋಡಿ ಕಾನ್ಸ್ಟೆಂಟ್ ಇಂಟು ಫಂಕ್ಷನ್, ಕಾನ್ಸ್ಟೆಂಟ್ ಎ ಆಸ್ ಇಟ್ ಈಸ್, ಡಿಫ್ರೆನ್ಶಿಯೇಷನ್ ಆಫ್ ಇ ಟು ದಿ ಪವರ್ ಎಂ ಎಕ್ಸ್ ಅಂದ್ರೆ ಏನಾಗುತ್ತೆ, ಇ ಟು ದಿ ಪವರ್ ಎಂ ಎಕ್ಸ್ ಇಂಟು ಎಂ ಅಂತ ಆಗುತ್ತೆ. ಸೊ ಪ್ಲಸ್ ಸೈನ್ ಆಸ್ ಇಟ್ ಈಸ್, ಕಾನ್ಸ್ಟೆಂಟ್ ಬಿ ಆಸ್ ಇಟ್ ಈಸ್, ಡಿಫ್ರೆನ್ಶಿಯೇಷನ್ ಆಫ್ ಇ ಟು ದಿ ಪವರ್ ಎನ್ ಎಕ್ಸ್ ಅಂದ್ರೆ ಏನಾಗುತ್ತೆ, ಇ ಟು ದಿ ಪವರ್ ಎನ್ ಎಕ್ಸ್ ಇಂಟು ಎನ್ ಅಂತ ಆಗುತ್ತೆ. ಓಕೆ, ಯಾಕೆಂದ್ರೆ ಫಾರ್ಮುಲಾ ಡಿಫ್ರೆನ್ಶಿಯೇಷನ್ ಆಫ್ ಇ ಟು ದಿ ಪವರ್ ಎ ಎಕ್ಸ್ is what, e to the power ax into a. So dy by dx is equal to ನೋಡಿ a into m e to the power mx plus b into n e to the power nx. First derivative ಸಿಕ್ಕಿದೆ. Once again differentiate again with respect to x. LHS becomes second order derivative, equals as it is, am constant ಹಾಗೆ ಇರಲಿ, differentiation of function, here function is e to the power mx, so it becomes e to the power mx into m plus bn constant ಹಾಗೆ ಇರಲಿ, e to the power nx ಅಂದ್ರೆ ಏನಾಗುತ್ತೆ, e to the power nx into n. Once again LHS ಹಾಗೆ ಇದೆ, m into m, m square means am square into e to the power mx, spotlight ನ ದಯವಿಟ್ಟು ಫಾಲೋ ಮಾಡಿ, plus bn into n is bn square e to the power nx. ಓಕೆ, 2 ಟೈಮ್ ಡಿಫ್ರೆನ್ಶಿಯೇಟ್ ಮಾಡಿ ರೆಡಿ ಇಟ್ಕೊಂಡಿದ್ದೀವಿ. ಸೊ ಶೋ ದಟ್ ಕೇಸ್ ನಲ್ಲಿ ಬರ್ತಕ್ಕಂತ ಎಲ್ ಎಚ್ ಸ್ಪಾಟ್ ನ ನಾವೀಗ ತಗೊಳ್ಳೋಣ. ಓಕೆ, ಎಲ್ ಎಚ್ ಸ್ಪಾಟ್ ನ ನಾವು ತಗೊಂಡಿದ್ದೀವಿ, ರೈಟ್. ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋದಷ್ಟೇ. ಸೊ ನೋಡಿ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲೇಸ್ಮೆಂಟ್ ಮೈನಸ್ ಆಫ್ ಎಂ ಪ್ಲಸ್ ಎನ್, ಇಲ್ಲಿ ಏನಾದ್ರೂ ನೀವು ಬ್ರಾಕೆಟ್ ಬಿಟ್ರಿ ಅಂದ್ರೆ ನಿಮಗೆ ಮಾರ್ಕ್ಸ್ ಸಿಗೋದಿಲ್ಲ, ಬಿ ಕೇರ್ಫುಲ್. ಡಿ ವೈ ಬೈ ಡಿ ಎಕ್ಸ್ ಪ್ಲೇಸ್ಮೆಂಟ್ ಆಗಿದೆ ನೋಡಿ ವಿತ್ ಇನ್ ದ ಇಂಟರ್ವಲ್, ಪ್ಲಸ್ ಎಂ ಎನ್, ಒನ್ಸ್ ಅಗೇನ್ ವೈ ಫಂಕ್ಷನ್ ನ ರೀಪ್ಲೇಸ್ ಮಾಡಿದ್ವಿ, ವಿತ್ ಇನ್ ದ ಇಂಟರ್ವಲ್ ಬರ್ದಿದ್ದೀವಿ, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ನೋಡಿ ಇಲ್ಲಿಂದ ಇಲ್ಲಿ ಇರ್ತಕ್ಕಂಥ ಟರ್ಮ್ ಹಾಗೆ ಇದೆ, ಇಲ್ಲಿ ನೋಡಿ ಮೈನಸ್ ಇಂಟು ಎಂ ಅಂದ್ರೆ ಮೈನಸ್ ಎಂ, ಮೈನಸ್ ಎಂ ಇಂದ ಸ್ಪಾಟ್ ಲೈಟ್ ನ ದಯವಿಟ್ಟು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, ಮೈನಸ್ ಎಂ ಇಂದ ಕಂಪ್ಲೀಟ್ಲಿ ಈ ಟರ್ಮ್ ನ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ, ಮೈನಸ್ ಎಂ ಇಂಟು ಎಂ ಇಸ್ ಮೈನಸ್ ಎಂ ಸ್ಕ್ವೇರ್, ಅಲ್ಲಿಗೆ ಮೈನಸ್ ಎ ಎಂ ಸ್ಕ್ವೇರ್ ಇ ಟು ದಿ ಪವರ್ ಎಂ ಎಕ್ಸ್, ಮೈನಸ್ ಎಂ ಇಂಟು ಪ್ಲಸ್ ಇಸ್ ಮೈನಸ್ ಏನಾಗುತ್ತೆ, ಬಿ ಎಂ ಎನ್ ಇ ಟು ದಿ ಪವರ್ ಎನ್ ಎಕ್ಸ್ ಅಂತ ಆಗುತ್ತೆ. ನೆಕ್ಸ್ಟ್ ಏನ್ ಮಾಡಬೇಕು, ಇಲ್ಲಿ ಪ್ಲಸ್ ಇದೆ ಬಟ್ ಇಲ್ಲಿ ಮೈನಸ್ ಇದೆ, ಮೈನಸ್ ಇಂಟು ಪ್ಲಸ್ ಮೈನಸ್ ಎನ್. ಸೊ ಈಗ ನೆಕ್ಸ್ಟ್ ಏನು ಅಂದ್ರೆ ಈ ಮೈನಸ್ ಎನ್ ಇಂದ ಈ ಟರ್ಮ್ ನ ಮಲ್ಟಿಪ್ಲೈ ಮಾಡಬೇಕು, ಏನಾಗುತ್ತೆ ಮೈನಸ್ ಎ ಎಂ ಎನ್ ಇ ಟು ದಿ ಪವರ್ ಎಂ ಎಕ್ಸ್ ಮೈನಸ್ ಬಿ ಎನ್ ಸ್ಕ್ವೇರ್ ಇ ಟು ದಿ ಪವರ್ ಎನ್ ಎಕ್ಸ್. ಕನ್ಫ್ಯೂಷನ್ ಆಗಬೇಡಿ, ಈ ಟರ್ಮ್ ನ ಒಮ್ಮೆ ಮೈನಸ್ ಎಂ ಇಂದ ಮಲ್ಟಿಪ್ಲೈ ಮಾಡಬೇಕು, ಇನ್ನೊಮ್ಮೆ ಮೈನಸ್ ಎನ್ ಇಂದ ಮಲ್ಟಿಪ್ಲೈ ಮಾಡಬೇಕು. ಆಗ್ಬೋದು ಇಲ್ಲಿ ಪ್ಲಸ್ ಎಂ ಎನ್ ಎ ಎಂ ಎನ್ ಅಂತ ಆಗುತ್ತೆ, ಸೊ ಎ ಎಂ ಎನ್ ಇಂಟು ಇ ಟು ದಿ ಪವರ್ ಎಂ ಎಕ್ಸ್ ಮತ್ತೆ ಬಿ ಎಂ ಎನ್ ಇಂಟು ಇ ಟು ದಿ ಪವರ್ ಎನ್ ಎಕ್ಸ್ ಅಂತ ಆಗುತ್ತೆ. ಸೊ ಈಗ ಕ್ಯಾನ್ಸಲ್ ಆಗೋ ಟರ್ಮ್ಸ್ ಯಾವ್ದಾರ ಇದೆ ಅಂತ ನೋಡಿ, ಇಲ್ಲಿ ಎ ಎಂ ಸ್ಕ್ವೇರ್ ಅಂತ ಇದೆ, ಇಲ್ಲೂ ಸಹ ಎ ಎಂ ಸ್ಕ್ವೇರ್ ಅಂತ ಇದೆ ನೋಡಿ, ಗೆಟ್ ಕ್ಯಾನ್ಸಲ್. ಇಲ್ಲಿ ಪ್ಲಸ್ ಬಿ ಎನ್ ಸ್ಕ್ವೇರ್ ಅಂತ ಇದೆ, ಇಲ್ಲಿ ಮೈನಸ್ ಬಿ ಎನ್ ಸ್ಕ್ವೇರ್ ಇಂಟು ಇ ಟು ದಿ ಪವರ್ ಮೈನಸ್ ಎನ್ ಎಕ್ಸ್ ಅಂತ ಇದೆ, ಇದು ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಮೈನಸ್ ಎ ಎಂ ಎನ್ ಅಂತ ಇದೆ, ಇಲ್ಲಿ ಪ್ಲಸ್ ಅಂತ ಇದೆ,
ಅದೇ ರೀತಿ ಇಲ್ಲಿ ಮೈನಸ್ ಅಂತ ಇದೆ, ಇಲ್ಲಿ ಪ್ಲಸ್ ಅಂತ ಇದೆ. ಸೊ ಎಲ್ಲ ಕ್ಯಾನ್ಸಲ್ ಆಯ್ತು. ರಿಮೈನಿಂಗ್ ಏನ್ ಉಳ್ಕೊಳ್ಳುತ್ತೆ? 0. 0 is what? RHS. ಅಲ್ಲಿಗೆ ಏನ್ ಸಿಕ್ತು? LHS is equal to RHS. ಸೊ ಹಾಗಾದ್ರೆ ನಾವು ಪ್ರೂವ್ ಮಾಡ್ಬೇಕಾಗಿರ್ತಕ್ಕಂಥದ್ದು ಸಿಕ್ಕಿದೆ. ಇಷ್ಟು ನಾವು ಮಾಡಿದ್ರೆ ನಮಗೆ 5 ಮಾರ್ಕ್ ನಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್. ಓಕೆ, ಈ ಒಂದು ಕ್ವಶನ್ ಅಬ್ಸರ್ವ್ ಮಾಡಿ. ಏನಿದೆ ಇಲ್ಲಿ? ಇಫ್ y is equal to 3 cos of log x plus 4 sin of log x, show that x square into y2 plus x into y1 plus y equal to 0. ಇದು ಇರ್ತಕ್ಕಂಥ ಕ್ವಶನ್. ಸೊ ಈ ಒಂದು ಕ್ವಶನ್ ನ ಸಪ್ಲಿಮೆಂಟರಿ 2014, ಸಪ್ಲಿಮೆಂಟರಿ 2016, ಸಪ್ಲಿಮೆಂಟರಿ 2017 ಮತ್ತೆ ಸಪ್ಲಿಮೆಂಟರಿ 2019 ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್. ಓಕೆ, ಸೊಲ್ಯೂಷನ್ once again given function ಬರ್ಕೊಳ್ಳೋಣ. ಡಿಫ್ರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ನಮ್ ಜಾಬ್ ಇಲ್ಲೇನು? 2 ಟೈಮ್ ಡಿಫ್ರೆನ್ಶಿಯೇಟ್ ಮಾಡೋದು, ರೈಟ್? ಸೊ LHS becomes y1. ನೋಡಿ ಇಲ್ಲಿ ಯಾಕೆ y1 ಅಂತ ಬರ್ಕೊಂಡಿದ್ದೀನಿ ಅಂದ್ರೆ ಗಿವನ್ ಶೋ ದಟ್ ನಲ್ಲಿ y1 ಅಂತ ಇರೋದ್ರಿಂದ ಈಕ್ವಲ್ಸ್ ಆಸ್ ಇಟ್ ಈಸ್. ನೋಡಿ ಇದು ಸ್ಪಾಟ್ಲೈಟ್ ನ ಫಾಲೋ ಮಾಡಿ. ಇಸ್ ಇನ್ ದ ಫಾರ್ಮ್ ಆಫ್ ಕಾನ್ಸ್ಟೆಂಟ್ ಫಂಕ್ಷನ್, ಕಾನ್ಸ್ಟೆಂಟ್ 3 ಆಸ್ ಇಟ್ ಈಸ್. ಡಿಫ್ರೆನ್ಶಿಯೇಷನ್ ಆಫ್ ಕಾಸ್, ನೀವು ಲಾಗ್ ನ ಈಗ ಫಸ್ಟ್ ಥಿಂಕ್ ಮಾಡೋದು ಬೇಡ. ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ಅಂದ್ರೆ ಏನು? ಕಾಸ್ ಎಕ್ಸ್ ಅಂದ್ರೆ ಮೈನಸ್ ಸೈನ್ ಎಕ್ಸ್, ಹಾಗಾಗಿ ಮೈನಸ್ ಸೈನ್ ಇನ್ ದ ಪ್ಲೇಸ್ ಆಫ್ ಎಕ್ಸ್ ಹಿಯರ್ ಲಾಗ್ ಎಕ್ಸ್. ಸೊ ಲಾಗ್ ಎಕ್ಸ್ ನ ಬರ್ದಿರ್ತಕ್ಕಂಥದ್ದು ಅಷ್ಟೇ. ಕಾಸ್ ಅಂದ್ರೆ ಏನು? ಮೈನಸ್ ಸೈನ್, ಇಲ್ಲಿರ್ತಕ್ಕಂಥ ಲಾಗ್ ಆಸ್ ಇಟ್ ಈಸ್. ಇದು ಫಂಕ್ಷನ್ ಆಫ್ ಫಂಕ್ಷನ್. ಫಸ್ಟ್ ಫಂಕ್ಷನ್ ಗೆ ಆಯ್ತು ಡಿಫ್ರೆನ್ಶಿಯೇಷನ್. ಸೆಕೆಂಡ್ ಫಂಕ್ಷನ್ ಯಾವುದು? ಲಾಗ್. ಡಿಫ್ರೆನ್ಶಿಯೇಷನ್ ಆಫ್ ಲಾಗ್ ಏನಾಗುತ್ತೆ? 1/x. ಇಲ್ಲಿ ಪ್ಲಸ್ ಹಾಗೆ ತಗೊಂಡಿದ್ದೀನಿ. once again constant function, constant 4 as it is. differentiation of sin ಅಂದ್ರೆ cos, so sin of log x ಅಂದ್ರೆ ಏನಾಗುತ್ತೆ? cos of log x ಅಂತ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಫಂಕ್ಷನ್ ಇಲ್ಲಿ ಇರೋದು log x, so differentiation of log x is 1/x. ಸೊ ಜಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡಿರೋದು ಅಷ್ಟೇ. ಇದು ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್. LCM ತಗೊಂಡಿರ್ತಕ್ಕಂಥದ್ದು. ಇಲ್ಲೂ ಎಕ್ಸ್ ಇದೆ, ಇಲ್ಲೂ ಎಕ್ಸ್ ಇದೆ. ಜಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರ್ತಕ್ಕಂಥದ್ದು. x into y1 equal to minus 3 sin of log x plus 4 cos of log x ಅಂತ ಆಗಿದೆ. ಈಗ ಏನು ಫಸ್ಟ್ ಆರ್ಡರ್ ಡೆರಿವೇಟಿವ್ ನಾವು ಮಾಡ್ಕೊಂಡಿದೀವಿ ಆಸ್ ಇಟ್ ಈಸ್ ಬರ್ಕೊಂಡಿದ್ದೀನಿ. ಈಗ ಒನ್ಸ್ ಅಗೇನ್ ಡಿಫ್ರೆನ್ಶಿಯೇಟ್ ಮಾಡೋಣ. ಡಿಫ್ರೆನ್ಶಿಯೇಟಿಂಗ್ ಅಗೇನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಆಗ ಏನಾಗುತ್ತೆ ನೋಡಿ, LHS ನ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಇಸ್ ಇನ್ ದ ಫಾರ್ಮ್ ಆಫ್ ಪ್ರಾಡಕ್ಟ್ ಆಫ್ 2 ಫಂಕ್ಷನ್. ಸೊ ಫಸ್ಟ್ ಫಂಕ್ಷನ್ ಎಕ್ಸ್ ಆಗಿ ಟ್ರೀಟ್ ಮಾಡ್ತೀನಿ, ಸೆಕೆಂಡ್ ಫಂಕ್ಷನ್ y1 ಆಗಿ ಟ್ರೀಟ್ ಮಾಡ್ತೀನಿ. ಸೊ ಫಸ್ಟ್ ಫಂಕ್ಷನ್ x as it is, differentiation of y1 becomes y2 plus second function y1 as it is, differentiation of x with respect to x is 1 equals as it is minus 3 constant ಹಾಗೆ ಇರಲಿ. ಇಲ್ಲಿ ಫಂಕ್ಷನ್ sin of log x ಅಂತ ಇದೆ. differentiation of sin of log x is cos of log x. ನೆಕ್ಸ್ಟ್ ಇರತಕ್ಕಂಥ ಫಂಕ್ಷನ್ log x ಅಂತ ಇದೆ. differentiation of log x ಅಂದ್ರೆ 1/x ಪ್ಲಸ್ once again ಇಲ್ಲಿ ಏನಿದೆ? ಕಾನ್ಸ್ಟೆಂಟ್ ಫಂಕ್ಷನ್, ಕಾನ್ಸ್ಟೆಂಟ್ 4 ಹಾಗೆ ಇರಲಿ. ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ಆಫ್ ಲಾಗ್ ಎಕ್ಸ್ ಅಂದ್ರೆ ಮೈನಸ್ ಸೈನ್ ಆಫ್ ಲಾಗ್ ಎಕ್ಸ್ ಅಂತ ಆಗುತ್ತೆ. ಓಕೆ, ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ಆಫ್ ಲಾಗ್ ಎಕ್ಸ್ ಇಸ್ ಮೈನಸ್ ಸೈನ್ ಆಫ್ ಲಾಗ್ ಎಕ್ಸ್. ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ಇಸ್ ಓವರ್. ನೆಕ್ಸ್ಟ್ ಇರತಕ್ಕಂಥ ಫಂಕ್ಷನ್ ಲಾಗ್ ಎಕ್ಸ್. ಡಿಫ್ರೆನ್ಶಿಯೇಷನ್ ಆಫ್ ಲಾಗ್ ಎಕ್ಸ್ ಅಂದ್ರೆ 1/x. ಓಕೆ, ಸೊ ನೆಕ್ಸ್ಟ್ ಏನಿದೆ ಅಂತ ಹಾಗೆ ಅಬ್ಸರ್ವ್ ಮಾಡಿ. x into y2 plus y1 into 1 is y1. ಸೊ ಜಸ್ಟ್ ಹಾಗೆ ಸಿಂಪ್ಲಿಫೈ ಮಾಡ್ಕೊಂಡಿರ್ತಕ್ಕಂಥದ್ದು ಅಷ್ಟೇ. ಓಕೆ, ಈಗ LCM ತಗೊಂಡಿರ್ತಕ್ಕಂಥದ್ದು ನೋಡಿ. LHS ಏನು ಬದಲಾವಣೆ ಇಲ್ಲ, RHS ನಲ್ಲಿ ಏನಾಗಿದೆ? LCM ತಗೊಂಡಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಒಂದು ಚಿಕ್ಕ ಬದಲಾವಣೆ.
ಎಸ್ ಇಲ್ಲಿ ಇದರ ಅವಶ್ಯಕತೆ ಇಲ್ಲ. ಎಸ್ ಎಕ್ಸ್ ಕ್ರಾಸ್ ಮಲ್ಟಿಪ್ಲೈ ಆಗಿ ಇಲ್ಲಿ ಬಂದಿದೆ ನೋಡಿ. ಅವಾಗ ಏನಾಗುತ್ತೆ, ಎಕ್ಸ್ ಇಂಟು ಎಕ್ಸ್ ಬಿಕಮ್ಸ್ ಎಕ್ಸ್ ಸ್ಕ್ವೇರ್ y2 ಪ್ಲಸ್ ಎಕ್ಸ್ ಇಂಟು y1. ಇಲ್ಲೂ ಸಹ ಸ್ಪಾಟ್ ಲೈಟ್ ನ ಫಾಲೋ ಮಾಡಿ. ಇಲ್ಲೂ ನೆಗೆಟಿವ್ ಇದೆ, ಇಲ್ಲೂ ನೆಗೆಟಿವ್ ಇದೆ. ಟೇಕ್ ನೆಗೆಟಿವ್ ಆಸ್ ಎ ಕಾಮನ್ ಫ್ಯಾಕ್ಟರ್. ಸೊ ಇನ್ ದ ನೆಕ್ಸ್ಟ್ ಸ್ಟೆಪ್ ಎಲ್ ಎಚ್ ಎಸ್ ನಲ್ಲಿ ಏನು ಬದಲಾವಣೆ ಇಲ್ಲ. ಆರ್ ಎಚ್ ಎಸ್ ನ ಅಬ್ಸರ್ವ್ ಮಾಡಿದ್ರೆ ನೋಡಿ ನೆಗೆಟಿವ್ ಸೈನ್ ಆಗೇ ಇದೆ. ಬಟ್ ಈ ಎಂಟೈರ್ ಟರ್ಮ್ ಅಥವಾ ಈ ಒಂದು ವರ್ಡ್ ಏನಾಯ್ತು, y ಅಂತ ಆಯ್ತು. ಯಾಕೆ ಅಂದ್ರೆ ನೀವು ಗಮನಿಸಬಹುದು, ಇದು ಗಿವನ್ ಫಂಕ್ಷನ್. ಈ -y ನ ಈಕ್ವಲ್ಸ್ ಇಂದ ಈ ಕಡೆ ಶಿಫ್ಟ್ ಮಾಡಿ, ನಮಗೇನ್ ಬೇಕೋ ಆ ರಿಸಲ್ಟ್ ಸಿಗುತ್ತೆ. ಓಕೆ, ಸೊ ನೋಡಿ ಜಸ್ಟ್ 2 ಟೈಮ್ ಡಿಫ್ರೆನ್ಶಿಯೇಟ್ ಮಾಡಿದ ತಕ್ಷಣ ಆ ಶೋ ದಟ್ ಕೇಸ್ ನಮಗೆ ರಿಟರ್ನ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. ಏನಿದೆ, ಇಫ್ y is equal to sin inverse of x whole square, then show that 1 minus x square into d square y by dx square minus x into dy by dx equal to 2. ಸೊ ಈ ರೀತಿ ಇದೆ. ಓಕೆ, ಈ ಒಂದು ಕ್ವಶನ್ ನ ಮಾರ್ಚ್ 2016 ಅಲ್ಲಿ ಕೇಳಿದ್ರು. ಓಕೆ, ನೋಡೋಣ ಸೊಲ್ಯೂಷನ್. ಫಸ್ಟ್ ನಮ್ ಜಾಬ್ ಏನು ಅಂದ್ರೆ ಗಿವನ್ ಫಂಕ್ಷನ್ ಬರ್ಕೊಳ್ಳೋದಾಗಿರ್ಬೇಕು. ಬರ್ಕೊಂಡಿದ್ದೀನಿ. ಒನ್ ಟೈಮ್ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. LHS becomes dy by dx. ಯಾಕೆ dy by dx ಅಂತ ತಗೊಂಡಿದ್ದೀನಿ ಅಂದ್ರೆ ಗಿವನ್ ಶೋ ದಟ್ ಕೇಸ್ ನಲ್ಲೇ dy by dx ಅಂತ ಇರೋದ್ರಿಂದ ಈಕ್ವಲ್ಸ್ ಆಸ್ ಇಟ್ ಈಸ್. ನೋಡಿ, sin inverse of x whole square ಅಂದ್ರೆ is in the form of x square. Differentiation of x square is 2x. ಹಾಗಾಗಿ ಇಲ್ಲಿ x ಪ್ಲೇಸ್ ನಲ್ಲಿ sin inverse of x ಇದೆ ಅಂತ ನೀವು ಟ್ರೀಟ್ ಮಾಡಿ. ಹಾಗೆ ಏನಾಗುತ್ತೆ, 2 sin inverse of x. ಈಗ ಹೇಗೆ ಡಿಫ್ರೆನ್ಶಿಯೇಷನ್ ಆಫ್ x ಸ್ಕ್ವೇರ್ ಅಂದ್ರೆ 2x, ಹಾಗೆ ಡಿಫ್ರೆನ್ಶಿಯೇಷನ್ ಆಫ್ sin inverse of x whole square ಅಂದ್ರೆ 2 sin inverse of x. ಸೊ ಪವರ್ ಈಸ್ ಓವರ್. ಇದು ಫಂಕ್ಷನ್ ಆಫ್ ಫಂಕ್ಷನ್ ಅಂತ ಹೇಳ್ತೀವಿ. ಈಗ ಫಸ್ಟ್ ಪ್ರಿಫರೆನ್ಸ್ ಪವರ್ ಆಯ್ತು. ಸೊ ನೆಕ್ಸ್ಟ್ ಪ್ರಿಫರೆನ್ಸ್ ವಿತ್ ಇನ್ ದ ಪವರ್. ಇಲ್ಲೇನಿದೆ, sin inverse of x ಅಂತ ಇದೆ. ಸೊ ಡಿಫ್ರೆನ್ಶಿಯೇಷನ್ ಆಫ್ sin inverse of x ಅಂದ್ರೆ ಏನಾಗುತ್ತೆ, 1 divided by square root of 1 minus x square ಅಂತ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಬಹಳ ಇಂಪಾರ್ಟೆಂಟ್, ಕ್ರಾಸ್ ಮಲ್ಟಿಪ್ಲಿಕೇಶನ್. ಈ square root of 1 minus x square ನ LHS ಗೆ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ, square root of 1 minus x square into dy by dx is equal to 2 sin inverse of x ಅಂತ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಟೈಮ್ ಡಿಫ್ರೆನ್ಶಿಯೇಷನ್ ಆಗಿದೆ. ಒನ್ ಟೈಮ್ ಡಿಫ್ರೆನ್ಶಿಯೇಷನ್ ಆಗಿರೋದು ಮತ್ತೊಮ್ಮೆ ಬರ್ಕೊಂಡಿದ್ದೀನಿ. ಡಿಫ್ರೆನ್ಶಿಯೇಟಿಂಗ್ ಎಗೈನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. LHS ನ ದಯವಿಟ್ಟು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಇಸ್ ಇನ್ ದ ಫಾರ್ಮ್ ಆಫ್ ಪ್ರಾಡಕ್ಟ್ ಆಫ್ 2 ಫಂಕ್ಷನ್. ಸೊ ಫಸ್ಟ್ ಫಂಕ್ಷನ್ ನ ನಾವು ಸ್ಕ್ವೇರ್ ರೂಟ್ ಆಫ್ 1 minus x square ಆಗಿ ತಗೊಳ್ತೀನಿ. ಸೆಕೆಂಡ್ ಫಂಕ್ಷನ್ ನ dy by dx ಆಗಿ ತಗೊಳ್ತೀನಿ. ಸೊ ಫಸ್ಟ್ ಫಂಕ್ಷನ್ square root of 1 minus x square as it is. Differentiation of second function. So dy by dx becomes d square y by dx square. Plus, according to rule, plus second function dy by dx as it is. Differentiation of first function. Here first function is square root of 1 minus x square. ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಡಿಫ್ರೆನ್ಶಿಯೇಷನ್ ಆಫ್ ರೂಟ್ ಎಕ್ಸ್ ಅಂದ್ರೆ 1 by 2 root x. ಹಾಗಾದ್ರೆ ಇಲ್ಲಿ ಏನಾಗುತ್ತೆ, 1 by, ನೋಡಿ ಸ್ಪಾಟ್ ಲೈಟ್ ನ ಫಾಲೋ ಮಾಡಿ, 1 by 2 root x ಪ್ಲೇಸ್ ನಲ್ಲಿ ಏನಿದೆ 1 minus x square ಅಂತ ಇದೆ ಬರ್ದಿದ್ದೀನಿ. ಅರ್ಥ ಆಯ್ತಾ? ರೂಟ್ ಅಂದ್ರೆ ಏನು, ಡಿಫ್ರೆನ್ಶಿಯೇಷನ್ ಆಫ್ ರೂಟ್ 1 by 2 root. ಸೊ ವಿತ್ ಇನ್ ದ ರೂಟ್ 1 minus x square ಇದೆ ಬರ್ದಿದ್ದೀನಿ. ಸೊ ರೂಟ್ ಗೆ ಡಿಫ್ರೆನ್ಶಿಯೇಷನ್ ಆಯ್ತು. ನೆಕ್ಸ್ಟ್ ಇರೋದೇನು, ವಿತ್ ಇನ್ ದ ರೂಟ್ ಏನಿದೆ ಇಲ್ಲಿ 1 minus x square. ಡಿಫ್ರೆನ್ಶಿಯೇಷನ್ ಆಫ್ 1 ಅಂದ್ರೆ 0. ಡಿಫ್ರೆನ್ಶಿಯೇಷನ್ ಆಫ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂದ್ರೆ ಏನಾಗುತ್ತೆ, -2x. ಓಕೆ, ಈಕ್ವಲ್ಸ್ ಆಸ್ ಇಟ್ ಈಸ್. RHS is in the form of constant into function, constant to as it is. Differentiation of sin inverse of x ಅಂದ್ರೆ ಏನಾಗುತ್ತೆ, 1 divided by square root of 1 minus x square. ಸೊ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡೋಣ ಅಂದ್ರೆ ಈ ಕಂಪ್ಲೀಟ್ ಈ ಈಕ್ವೇಶನ್ ನ square root of 1 minus x square ಇಂದ ಮಲ್ಟಿಪ್ಲೈ ಮಾಡೋಣ. ಓಕೆ, square root of 1 minus x square ಇಂದ ಮಲ್ಟಿಪ್ಲೈ ಮಾಡೋಣ. ಹಾಗೆ ಏನಾಗುತ್ತೆ ನೋಡಿ, x into x ಅಂದ್ರೆ x square, ಹಾಗೆ square root of 1 minus x square into square root of 1 minus x square ಅಂದ್ರೆ whole square ಅಂತ ಆಗುತ್ತೆ. d square over dx square ಹಾಗೆ ಇದೆ ನೋಡಿ, ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್. ನೆಕ್ಸ್ಟ್ ನೀವು ಗಮನಿಸಬೇಕಾಗಿರೋದು ಏನು ಅಂದ್ರೆ e2 ಕ್ಯಾನ್ಸಲ್ ಆಗಿದೆ.
ಓಕೆ, ಮತ್ತೆ ಈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ನೋಡಿ, ಇಲ್ಲಿ ಮಲ್ಟಿಪ್ಲೈ ಮಾಡಿರೋದ್ರಿಂದ ನ್ಯೂಮರೇಟರ್ ನಲ್ಲಿ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಬಂದು ಕೂತ್ಕೊಂಡಿದೆ. ಈ ಎಕ್ಸ್ ಹಾಗೆ ಇದೆ, ಈ ಡಿ ವೈ ಬೈ ಡಿ ಎಕ್ಸ್ ನ ಇಲ್ಲಿ ಬರ್ದಿದ್ದೀವಿ ಈಕ್ವಲ್ಸ್ 2. ಇದೆಲ್ಲೋಯ್ತು ಅಂದ್ರೆ ಕ್ಯಾನ್ಸಲ್ ಆಯ್ತು. ಈಗ ನೋಡಿ, ಇಲ್ಲಿ ಸ್ಕ್ವೇರ್ ರೂಟ್ ಇದೆ, ಇಲ್ಲಿ ಸ್ಕ್ವೇರ್ ಇದೆ, ಗೆಟ್ ಕ್ಯಾನ್ಸಲ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಹಾಗೆ ಇದೆ ಮೈನಸ್ ಎಕ್ಸ್. ಇದು ಕ್ಯಾನ್ಸಲ್ ಆಗುತ್ತೆ ಈಗ. ಓಕೆ, ಸೊ ರಿಮೈನಿಂಗ್ ಏನು ಉಳ್ಕೊಳುತ್ತೆ ಇಲ್ಲಿ, dy by dx is equal to what 2. ಸೊ ಇದೇ ತಾನೇ ಪ್ರೂವ್ ದಟ್ ನಮಗೆ ಕೇಳಿದ್ದು. ಸೊ ನಾವು ಅಲ್ಲಿಗೆ ರೀಚ್ ಆಗಿದ್ದೀವಿ. ಇಷ್ಟು ನಾವು ಸಾಲ್ವ್ ಮಾಡಿದ್ರೆ ನಮಗೆ 5 ಮಾರ್ಕ್ಸ್ ಸಿಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. If y is equal to sin inverse of x, then show that 1 minus x square into d square y by dx square minus x into dy by dx is equal to 0. ಪ್ರೀವಿಯಸ್ ಕ್ವಶನ್ಗೂ ಈ ಕ್ವಶನ್ಗೂ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಇದೆ, ಬಟ್ ಇಲ್ಲಿ ಹೋಲ್ ಸ್ಕ್ವೇರ್ ಇಲ್ಲ. ಹಾಗಾಗಿ ಮೇನ್ ಎಕ್ಸಾಮ್ ನಲ್ಲಿ ಬಹಳ ಕೇರ್ಫುಲ್ ಆಗಿರ್ಬೇಕು. ಈ ಒಂದು ಕ್ವಶನ್ ಮಾರ್ಚ್ 2019 ಅಲ್ಲಿ ಕೇಳಿದ್ದಾರೆ. ಸ್ಕ್ವೇರ್ ಇದೆಯೋ ಸ್ಕ್ವೇರ್ ಇಲ್ಲ ಅಂತ ನೋಡ್ಕೊಂಡು ಆಮೇಲೆ ನೀವು ಸಾಲ್ವ್ ಮಾಡಬೇಕು. ಒನ್ಸ್ ಅಗೇನ್ ನಮ್ಮ ಜಾಬ್ ಗಿವನ್ ಫಂಕ್ಷನ್ ಬರ್ಕೊಳ್ಳೋದಾಗಿರುತ್ತೆ, ಬರ್ಕೊಂಡಿದ್ದೀವಿ. ಡಿಫ್ರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. So LHS becomes dy by dx, RHS becomes differentiation of sin inverse of x is 1 divided by square root of 1 minus x square. So next step cross multiplication. ನೋಡಿ, square root of 1 minus x square into dy by dx is equal to 1 ಅಂತ ಆಗುತ್ತೆ. Once again given ಆ ಒಂದು ಫಸ್ಟ್ ಡೆರಿವೇಟಿವ್ ನ ತಗೊಂಡಿದ್ದೀನಿ. Differentiating again with respect to x. LHS is in the form of product of two function. First function square root of 1 minus x square ಆಗಿ ತಗೊಳ್ಳೋಣ. Second function dy by dx ಆಗಿ ತಗೊಳ್ಳೋಣ. So first function ಹಾಗೆ ಇದೆ. Differentiation of second function dy by dx, it becomes d square y by dx square. Plus ಯಾಕೆಂದ್ರೆ product rule ಅಪ್ಲೈ ಮಾಡ್ತಿರ್ತಕ್ಕಂಥದ್ದು. First function into differentiation of second plus second function dy by dx into differentiation of first. ಏನಿದೆ square root ಅಂದ್ರೆ ಏನಾಗುತ್ತೆ, according to formula differentiation of root x 1 by 2 root x. So 1 by 2 root, within the root here 1 minus x square, 1 by 2 root of this function. So next ಏನಿದೆ, ಈ 1 minus x square ನ ನಾವು ಡಿಫ್ರೆನ್ಶಿಯೇಟ್ ಮಾಡಬೇಕು. ಡಿಫ್ರೆನ್ಶಿಯೇಷನ್ ಆಫ್ 1 ಅಂದ್ರೆ 0, ಡಿಫ್ರೆನ್ಶಿಯೇಷನ್ ಆಫ್ minus x square ಅಂದ್ರೆ minus 2x. ಸೊ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ, ಇಲ್ಲಿ e2 ಕ್ಯಾನ್ಸಲ್ ಆಗುತ್ತೆ. ಅದ್ರ ಜೊತೆಗೆ ಕಂಪ್ಲೀಟ್ ಈಕ್ವೇಶನ್ ನಾವು ರೂಟ್ ಆಫ್ 1 minus x square ಇಂದ ಸ್ಕ್ವೇರ್ ರೂಟ್ ಆಫ್ 1 minus x square ಇಂದ ಮಲ್ಟಿಪ್ಲೈ ಮಾಡೋಣ. ನೋಡಿ, ಆಗ ಸ್ಪಾಟ್ಲೈಟ್ ಫಾಲೋ ಮಾಡ್ತಾ ಇರಲ್ಲ. ಈ ಟರ್ಮ್ ಏನಾಯ್ತು, ಹೋಲ್ ಸ್ಕ್ವೇರ್ ಆಯ್ತು. ಈ ಟರ್ಮ್ ಹಾಗೆ ಇದೆ. ಪ್ಲಸ್ ನೋಡಿ, ಇಲ್ಲಿ 2 ಕ್ಯಾನ್ಸಲ್ ಆಗಿದೆ. ಈ ರೂಟ್ ಆಫ್ 1 minus x square ಹೇಗ್ ಬಂತು ಅಂದ್ರೆ ಮಲ್ಟಿಪ್ಲೈ ಮಾಡಿರ್ತಕ್ಕಂಥದ್ದು. ನೋಡಿ, ಸ್ಕ್ವೇರ್ ರೂಟ್ ಅಂಡ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ 1 minus x square. ಇಲ್ಲಿ ಈ ಎರಡು ಟರ್ಮು ಕ್ಯಾನ್ಸಲ್ ಆಗುತ್ತೆ. these two get cancel. ಓಕೆ, ಅಲ್ಲಿಗೆ ನಾವೇನ್ ಪ್ರೂವ್ ಮಾಡಬೇಕಾಗಿದೆ ಅಲ್ಲಿಗೆ ರೀಚ್ ಆಗಿದ್ದೀವಿ. ನೋಡಿ ಎಷ್ಟು ಸಿಂಪಲ್ ಆಗಿದಾವೆ ಪ್ರಾಬ್ಲಮ್ಸ್. ಕಂಪ್ಲೀಟ್ ಮಾರ್ಕ್ಸ್ ಸಿಗುತ್ತೆ, 5 ಮಾರ್ಕ್ಸ್ ಸಿಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ, ಪ್ರಾಕ್ಟೀಸ್ ಕ್ವಶನ್. ಸೊ ನೋಡಿ, if e to the power y of x plus 1 equal to 1, show that d square y by dx square equal to dy by dx whole square. ಈ ರೀತಿ ಇದೆ ಕ್ವಶನ್. ಸೊ ಇದು ನೀವೇ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಇದನ್ನ ಯಾವ ವರ್ಷನೂ ಕೇಳಿಲ್ಲ, ಬಟ್ ಕೇಳಬಾರ್ದು ಅಂತ ಏನಿಲ್ಲ. ಸೊ ನೀವು ಜಸ್ಟ್ ಅಬ್ಸರ್ವ್ ಮಾಡ್ತಾ ಹೋಗಿ. ಇದು ನಿಮಗೆ ಪ್ರಾಕ್ಟೀಸ್ ಕ್ವಶನ್ ಆಗಿರೋದ್ರಿಂದ ನಾನೇನು ಎಕ್ಸ್ಪ್ಲೈನ್ ಮಾಡಲ್ಲ, ಬಟ್ ಆನ್ಸರ್ ಇದೆ, ನೀವೇ ಅರ್ಥ ಮಾಡ್ಕೊಳ್ಳಿ. ಓಕೆ, ಇದು ಪ್ರಾಕ್ಟೀಸ್ ಕ್ವಶನ್.
ಸೊ ಎಲ್ಲಾ ಪ್ರಾಬ್ಲಮ್ಸ್ಗಳು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಈ ಪ್ರಾಬ್ಲಮ್ ಸಹ ನೆಗ್ಲೆಕ್ಟ್ ಮಾಡಬೇಡಿ, ಪ್ರಾಕ್ಟೀಸ್ ಮಾಡಿ. ಥ್ಯಾಂಕ್ ಯು. ಈ ವಿಡಿಯೋ ಕ್ಲಾಸ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಳ್ತೀನಿ. ಥ್ಯಾಂಕ್ ಯು.